ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳು ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ. ರಾಧಾ, ನಾನು ರವಿನ್ ನೋಡಿದೆ, ಅವನ ಜೊತೆಲಿ ಮಾತಾಡಿದೆ. ರವಿ ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗ್ಬಿಟ್ನಮ್ಮ. 28ನೇ ತಾರೀಕು ಅವನ ಮದುವೆ ಫಿಕ್ಸ್ ಆಗಿದೆಯಂತೆ. ನೀವು ರಾಧಾ ಇಬ್ರು ಬನ್ನಿ ಅಂತ ನನಗೆ ಹೇಳಿದೆ. ಅದಕ್ಕೆ ನಾನು ರಾಧಾ ಒಬ್ಬಳೇ ಬರಲ್ಲ ಕಣ್ಣೋ, ಅವಳ ಜೊತೆಯಲ್ಲಿ ಅವಳ ಗಂಡನೂ ಬರ್ತಾನೆ ಅಂತ ಹೇಳಿದೆ. 28ನೇ ತಾರೀಕು ಅವನ ಮದುವೆ ಆದ್ರೆ 3 ದಿವಸಕ್ಕೆ ಮುಂಚೆನೆ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವನಿಗೊಂದು ಮೀನಾ ಸಿಕ್ಕಿದ್ರೆ ನನ್ನ ತಂಗಿಗೊಬ್ಬ ಕೃಷ್ಣ ಸಿಗದೆ ಹೋಗ್ತಾನ. ಕೃಷ್ಣನ? ಹೌದು ರಾಧಾ, ನಿನ್ನತ್ತಿಗೆ ತಮ್ಮ ಕೃಷ್ಣ. ಅಣ್ಣ, ರವಿ ಇಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದನ್ನ ನಂಬ್ಕೊಂಡು ಇಂಥ ದ್ರೋಹ ಮಾಡೋದಾ? ರಾಧಾ, ಒಂದು ಸಣ್ಣ ಕಬ್ಬಿಣದ ತುಂಡು ನನ್ನಂಥ ದೊಡ್ಡ ಮರವನ್ನೇ ಕತ್ತರಿಸ್ಬಿಡುತ್ತಲ್ಲ ಅಂತ ಚಿಂತೆ ಮಾಡ್ತೀಯ ಹೊರತು, ಆ ಕೊಡ್ಲಿಗೆ ಒಂದು ಮರದ ತುಂಡು ಸೇರಿದ್ರೇನೆ ಅದು ತನ್ನನ್ನು ಉರುಳಿಸೋಕ್ಕಾಗೋದು ಅಂತ ಆ ಮರ ಮರ್ತು ಬಿಡುತ್ತೆ. ಹಾಗೇನೆ ಪ್ರೀತಿ ಅನ್ನೋ ಮರನ ರವಿ ಕತ್ತರಿಸಾಕೋದಿಕ್ಕೆ ನಿನ್ನ ಹಾಗೆ ಒಂದು ಹೆಣ್ಣು ತಾನೇ ಕಾರಣ. ಅದನ್ನೆಲ್ಲ ಯೋಚನೆ ಮಾಡದೆ ಮುಂದೆ ಬದುಕೋದ್ ನೋಡು. ಅಣ್ಣ, ನಿನ್ ತೀರ್ಮಾನನೇ ನನ್ನ ತೀರ್ಮಾನ. ಇನ್ಮೇಲೆ ನಿನ್ನ ಗೌರವಕ್ಕೆ ಕಳಂಕ ತರೋ ಯಾವ ಕೆಲಸನೂ ನಾನು ಮಾಡಲ್ಲ. ನನ್ನ ಮದುವೆಗೆ ಏರ್ಪಾಟ್ ಮಾಡಿ. ಸೀತಾ, ಸೀತಾ, ನಿನ್ ತಮ್ಮನಿಗೆ ಅರ್ಜೆಂಟಾಗಿ ಬಾ ಅಂತ ಟೆಲಿಗ್ರಾಮ್ ಕೊಟ್ಬಿಡು. ರಾಧಾ ಮದುವೆ ನಿನ್ ತಮ್ಮನ ಜೊತೆಲಿ. ಸರ್, ರಾಧಮ್ನವ್ರಿಗೆ ಅವ್ರ ಅತ್ತಿಗೆ ತಮ್ಮನ ಜೊತೆ ಮದುವೆ ಏರ್ಪಾಡು ನಡೀತಿದೆ. ನನಗೆ ಗೊತ್ತು ಸರ್. ಗೊತ್ತಿದ್ದು ಸುಮ್ಮನೆ ಇದ್ದೀರಲ್ಲ ಸರ್. ನಿಮ್ಮನ್ನೊಂದು ಮಾತು ಕೇಳ್ಕೊಂಡೋಗಿ ಆ ಮದುವೆ ನಿಲ್ಸೋಣ ಅಂತ ಬಂದೆ. ರಂಗಣ್ಣವ್ರೆ, ಎಲ್ಲ ನನ್ನ ಒಪ್ಪಿಗೆ ತಗೊಂಡೆ ನಡೀತಾ ಇದೆ. ದಯವಿಟ್ಟು ನೀವು ಯಾರು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ ಪ್ಲೀಸ್. ಫ್ಯೂಚರ್ ಬಾಸ್ ಬರ್ತಾ ಇದ್ದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು. ಇಷ್ಟು ದಿವಸ ಬಾಸ್ ಟೇಬಲ್ ಎದುರಿಗೆ ಕೂತ್ಕೋತಿದ್ರು, ಇನ್ಮೇಲೆ ಬಾಸ್ ಬೆಡ್ ಮೇಲೆ ಕೂತ್ಕೋಬಹುದು. ತುಂಬಾ ಕಿಲಾಡಿ. ಬರ್ತಾ ಇದ್ದಾಗೆ ರಾಧಾ ಅವ್ರಿಗೆ ಕೊಟ್ಬಿಟ್ರಲ್ಲ. ರಾಧಾ ಅವರ ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಊರರೆಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು. ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲಸನ? ನಿಮ್ಗೆ ಯಾರಿಗೂ ಹಕ್ಕು ತಂಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ಲದೆ ಇರೋ ಸಂಬಂಧ ಕಟ್ಟಿ ಮಾತಾಡೋದ್ರಿಂದ ನಿಮಗೆ ಮನೋರಂಜನೆ ಸಿಗ್ಬೋದು. ಆದ್ರೆ ನೀವಾಡೋ ಈ ಮಾತು 10 ಜನರ ಕಿವಿಗೆ ಬಿದ್ದರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿರಾ? ಆಕೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ಸರಿ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇದೆಯಾ? ವೆಲ್ ಸೆಡ್ ಅವರು, ಚೆನ್ನಾಗಿ ಹೇಳಿದೆ. ಸಾಕು ಮೀನಾ, ಇಷ್ಟು ದಿವಸ ನನಗೋಸ್ಕರ ನೀವು ಊರ್ನವ್ರಿಗೆಲ್ಲ ಕೆಟ್ಟೊಳಗೆ ಸಾಕು. ಇನ್ಮೇಲಾದ್ರೂ ನಿನ್ನ ಬಾಳಿನ ದಾರಿನ ನೀ ನೋಡ್ಕೊಳ್ಳೋದು ಒಳ್ಳೇದು. ಆದ್ರೆ ಒಂದು ಮಾತು ಮೀನಾ, ನಿನ್ಗಿಷ್ಟ ಆದವ್ರನ್ನ ನೀ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ವಾಟ್ ಡು ಯು ಸೇ ಅರುಣ್? ಸರ್, ಯಜಮಾನರು ಇಲ್ಲಿಲ್ಲ. ಹೊಸ ಮನೆ ಕಟ್ಟಿದಾರಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಸರ್, ರಾಧಮ್ಮ ಹೇಗಿದ್ದಾರೆ? ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾಳೆ. ರಾಧಂಗೆ ಮದುವೆ ನಿಶ್ಚಯ ಆಗಿದೆ. ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಹೊಸ ಮನೆ ಅಂದ್ರೆ ಬನ್ನೇರು ಘಟ್ಟದ ರಸ್ತೆಯಲ್ಲಿ ಇರೋ ಮನೆ ತಾನೆ? ಹೌದು ಸರ್.
ರವಿ, ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ಮಿಸ್ಟರ್ ಮೂರ್ತಿ, ಹೇಗಿದೆ ಬಂಗ್ಲೆ? ನಿಮ್ಮ ಅಭಿರುಚಿ ಬಗ್ಗೆ ವಿಮರ್ಶೆ ಮಾಡೋ ಶಕ್ತಿ ನನಗಿಲ್ಲ ರವಿ. ನಿಮ್ಗೆ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ, ಆದ್ರೆ ಆ ದೇವರಿಗೆ ಇಷ್ಟ ಆಗಿಲ್ವೇ ಸರ್? ಆ ದೇವರಿಗೆ ನನ್ನ ಅಭಿರುಚಿನೇ ಇಷ್ಟ ಆಗ್ಲಿಲ್ವೇ? ಅದಕ್ಕೆ ತಾನೇ ಅವನು ನನ್ನ ರಾಧಾನ ನನ್ನಿಂದ ದೂರ ಮಾಡಿದ್ದು. ಹಾಗಂತ ನಾನು ಸೋಲು ಒಪ್ಕೋತೀನ? ನೆವರ್. ಅವಳಿಗೋಸ್ಕರ ನೀ ಬಂಗ್ಲೆ ಕಟ್ಸಿದ್ದು. ಅಂದ್ರೆ ಈ ಬಂಗ್ಲೆನಾ? ಎಸ್. ರಾಧಾ ಅವಳ ಮದುವೆ ಆದ್ಮೇಲೆ ಅವಳ ಗಂಡನ ಜೊತೆ ಈ ಮನೇಲೇ ಇರ್ತಾಳೆ. ಅವಳ ಮದುವೆಲಿ ನಾನು ಈ ಮನೆನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ರವಿ, ಮೊದಲನೇ ಲಗ್ನ ಪತ್ರಿಕೆಯಲ್ಲಿ ದೇವರ ಹೆಸರು ಬರೆದು ದೇವರ ಮನೆಯಲ್ಲಿ ಇಡೋಣ ಅಂತ ಅನ್ಕೊಂಡೆ. ಆದ್ರೆ ಅದಕ್ಕಿಂತ ಮೊದಲು ಆ ಪತ್ರಿಕೆನ ನಿಮಗೆ ಕೊಡೋದೇ ಸರಿ ಅಂತ ಇಲ್ಲಿಗೆ ಬಂದೆ. 25ನೇ ತಾರೀಕು ನನ್ನ ತಂಗಿ ಮದುವೆ. ದಯವಿಟ್ಟು ನೀವು ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಡೋಂಟ್ ಬಿ ಎಮೋಷನಲ್ ಮಿಸ್ಟರ್ ಮೂರ್ತಿ. ಸಮಾಧಾನ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಬಯಸೋದೆಲ್ಲ ನಡೆದು ಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ? ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನ್ ದೇವರಲ್ವಾ? ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ. ಮಿಸ್ಟರ್ ಅರುಣ್, ಮೀನಾ, ಗುಡ್. ನಿಮ್ಮನ್ನ ಈಗ ಜೋಡಿಯಾಗಿ ನೋಡೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಬೋತ್. ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತಾ? ಮೀನಾ, ಆಗರ್ಭ ಶ್ರೀಮಂತಳಾಗಿದ್ದೆ ನೀನು ಒಂದೇ ದಿವಸದಲ್ಲಿ ಎಲ್ಲಾನು ಕಳ್ಕೊಂಡು ಏನೂ ಇಲ್ದವಳಾಗ್ಬಿಟ್ಟೆ. ಅರುಣ್, ಜೀವನವೆಲ್ಲ ಬಡತನದಲ್ಲಿದ್ದೆ ನೀನು ಒಂದೇ ದಿವಸದಲ್ಲಿ ಶ್ರೀಮಂತನಾಗ್ಬಿಟ್ಟೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೀನಾ, ನಾನು ನಿಮ್ಮ ತಂದೆ ಹತ್ರ ತಗೊಂಡ್ ಫ್ಯಾಕ್ಟ್ರಿನ ನನ್ನ ಹೆಸರಿಗೆ ಬದಲಾಯಿಸಲೇ ಇಲ್ಲ. ಅದಿನ್ನು ನಿನ್ನ ಹೆಸರಿನಲ್ಲಿದೆ. ಸೊ ಹಿಯರ್ ಆಫ್ಟರ್ವರ್ಡ್ಸ್ ಮಿಸ್ಟರ್ ಅರುಣ್ ವಿಲ್ ಬಿ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೀನಾ ಅಂಡ್ ಕಂಪನಿ. ಸೊ ಮೈ ಡಿಯರ್ ಫ್ರೆಂಡ್, ಇನ್ ಮುಂದೆ ಯಾವತ್ತೂ ನೀನು ಬಡವ ಅಲ್ಲ, ಯಾವತ್ತೂ ನೀನು ಸಾಲ್ಗಾರ ಅಲ್ಲ. ನಿಮ್ಮ ತಂದೆ ಕಾಯಿಲೆ ಬಗ್ಗೆ ಇನ್ನು ಮುಂದೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರುಣ್, ಒನ್ ಮೋರ್ ಥಿಂಗ್, ಇನ್ ಮುಂದೆ ಪ್ರತಿ ಒಂದೊಂದು ಗಂಟೆಗೂ ನೀನು ಕೋಟ್ನ ಬದಲಾಯಿಸಬಹುದು. ರೈಟ್?